ಪದ್ದು ಎಲ್ಲೇ ಹೋದ್ರು ನಮ್ಮ ಲೆವೆಲ್ ಕೆಲಸ ಸಿಗ್ತಿಲ್ವಲ್ಲ. ನಮ್ಮ ಯೋಗ್ಯತೆಗೆ ಕೆಲಸ ಕೊಡುವಂತ ಯೋಗ್ಯತೆ ಅವರಿಗಿರ್ಬೇಕಲ್ಲ. ಕರೆಕ್ಟ್ ಆಗಿ ಹೇಳಿದೆ. ನಾನು ಕೆಲಸ ಕೇಳಕ್ಕೆ ಅಂತ ಹೋದ್ರೆ ಫಸ್ಟ್ ನನ್ನ ಬಯೋಡೇಟಾ ನೋಡ್ತಾರೆ. ನನ್ನ ಬಯೋಡೇಟಾ ನೋಡ್ತಿದ್ದಂಗೆ ಗಾಬರಿ ಆಗ್ಬಿಡ್ತಾರೆ. ಸಾರಿ ಸರ್, ದಯವಿಟ್ಟು ಬೇರೆ ಕಡೆ ಟ್ರೈ ಮಾಡಿ ಸರ್ ಅಂತ ಹೇಳ್ತಾರೆ. ನಾವು ಎಷ್ಟು ಕಡೆ ಅಂತ ಹುಡ್ಕೋದಲ್ಲ. ನಮ್ಮ ಟ್ಯಾಲೆಂಟ್ ಅನ್ನು ಉಪಯೋಗಿಸ್ಕೊಳ್ಳೋ ಜನ ಸಿಗ್ಲಿಲ್ಲ ಅಂತಂದ್ಮೇಲೆ ನಮ್ ಟ್ಯಾಲೆಂಟ್ ಅನ್ಯಾಯ ವೇಸ್ಟ್ ಆಗಿ ಹೋಗುತ್ತಲ್ಲ. ಈ ಜಾಜಿಯವರು ಮಸಾಲೆ ದೋಸೆಗೆ ಅಂತ ಕೊಡ್ತೀರಾ 200 ರೂಪಾಯಿ ಕೂಡ ಸಾಲ್ತಿಲ್ಲ, ಜಾಸ್ತಿ ಕೊಡಿ ಅಂತ ಕೇಳೋಣ. ಹಾಗೆಲ್ಲ ಕೇಳಿದ್ರೆ ಸಿಗೋ 200 ರೂಪಾಯಿಗೂ ಕಲ್ ಬೀಳುತ್ತೆ. ಲೇವಿಟ್ಲ ಅಲ್ಲಿ ನೋಡೋ ಹುಡುಗಿ ಹಕ್ಕ ತಗೊಂಡು ಹೋಗ್ತಿದ್ದಾಳೆ. ನಮಗೂ ಹೇಗೋ ಕೆಲಸ ಕಾರ್ಯ ಏನಿಲ್ಲ. ಆ ಹುಡುಗಿ ಎಲ್ಲಿಗೆ ಹೋಗ್ತೇಳಿ ಏನ್ ಮಾಡ್ತೇಳಿ ಅಂತ ನೋಡೋಣಪ್ಪ. ಲೋ ಪದ್ದು, ಹಗ್ಗ ತಗೊಂಡು ಮರದ ಹತ್ರ ಬಂದ್ಲು. ಹಗ್ಗನ ಮರಕ್ಕೆ ಕಟ್ಬಿಟ್ಟು ಜೋಕಲ್ಲಿ ಆಡ್ತಾಳೆ ಅನ್ಸುತ್ತ. ಅವ್ರ ಮನೆ ಹತ್ರ ಯಾವ ಮರನೂ ಇಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಮರನ ಹುಡ್ಕೊಂಡು ಇಲ್ಲಿ ತಂಗ ಬಂದಿದ್ದಾಳೆ. ಅಷ್ಟೆತ್ರ ಮರಕ್ಕೆ ಇಳ್ಕಲ್ಲಿ ಹಗ್ಗ ಕಟ್ಟಕ್ ಆಗುತ್ತನಾ? ಮಾರ ನಾವಂತೂ ಸಹಾಯ ಮಾಡ್ತಾರೆ. ಮೇಡಮ್, ನೀವು ತುಂಬಾ ಹೈಟ್ ಇದ್ದೀರಾ, ಮರ ನಿಮ್ಗೆ ಎಟಕ್ಸಲ್ಲ. ನಾವು ಹಗ್ಗ ಕಟ್ಕೊಡ್ತೀವಿ, ನೀವು ಆರಾಮಾಗಿ ಜೋಕಾಲಿ ಆಡಿ. ನಾನ್ ಜೋಕಾಲಿ ಆಡಕ್ ಬಂದಿರೋದಲ್ಲ ಇಲ್ಲೇ. ಮತ್ತಿನ್ ಯಾಕೋ ಮರಕ್ ಹಗ್ಗ ಕಟ್ಟಿ ನೇಣ್ ಹಾಕೊಳಕ್ಕೆ. ನಾನ್ ಸಾಯಕ್ಕೆ ಅಂತಾನೆ ಇಲ್ಲಿಗೆ ಬಂದಿರೋದು. ಬಿಡ್ರಿ, ನೀವ್ಯಾರಿ ನನ್ನ ತಡೆಯೋದಕ್ಕೆ? ನಮ್ಮ ಅಪ್ಪ ಅಮ್ಮನ ಸುಮ್ಮನಿದ್ದಾರೆ. ನೋಡಿ ಮೇಡಮ್, ಆತರ ಪಟ್ಟು ಗೋತ್ರ ಕೆಡ್ಸ್ಕೊಬಿಡಿ. ನೀವ್ ಯಾರು ಅಂತ ನಮಗ್ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ರಮಾ ಅಂತ, ರಾಜಪ್ಪನ್ ಮಗಳು. ನೋಡಿ, ರಾಜಪ್ಪನ ಮಗಳಾದ ರಮಾದೇವಿ ಅವರೇ ಜಾಜಿ ಜಂಬಲ್ದಿ ನಿಂತು ಒಬ್ಬಿದ್ದಾರೆ. ಅವರು ಸಮಾಜ ಸೇವೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅವ್ರ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದರಿಂದ ನಿಮ್ಗೂ ಒಳ್ಳೇದಾಗುತ್ತೆ, ನಮ್ ಜಾಜತ್ಗೂ ಒಳ್ಳೆ ಹೆಸರು ಬರುತ್ತೆ. ನಾನ್ ಸಾಯ್ಬೇಕು. ಯಾವನ್ಗೆ ಅಂತಿದ್ಯಾ? ನಿಮಗಲ್ಲ ಮೇಡಮ್, ನನ್ನ ಆಪ್ತ ಮಿತ್ರಗೆ. ಬಿಟ್ಲ ನನಗೆ ಕೊಡದೆ. ಹೆಣ್ಣು ಮಕ್ಳ ಹತ್ರ ಹೇಗೆ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಾಗೋದಿಲ್ಲ. ನಾನೆಲ್ಲ ಮಾತಾಡಿದೆ. ನಿಂತ್ಕೊಂಡ್ಬಿಡು. ನೋಡಿ ಮೇಡಮ್, ಈಗ ನೀವು ಒಳ್ಳೆ ಮಾತಲ್ಲಿ ನಮ್ಮ ಜೊತೆ ಬರ್ಲಿಲ್ಲ ಅಂದ್ರೆ ನಿಮ್ನ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತೀವಿ. ಅವರು ನಿಮ್ನ ನೇರ ಗಲ್ಗೇರಿಸ್ಬಿಡ್ತಾರೆ. ಇವಾಗ ಏನ್ ಮಾಡೋದು? ಜಾಜಿ ಅವರು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಸಾಲ್ವ್ ಮಾಡ್ತಾರೆ. ಹಾಗಾಗಿ ನೀವು ತೆಪ್ಪಗೆ ನಮ್ ಜೊತೆ ಬರ್ತಾ ಇರ್ಬೇಕು. ಪರವಾಗಿಲ್ವೇ? ನಮ್ ಪದ್ದು ಸಾಯೋ ಮಾತು ಆಡ್ಬೇಡ. ಏನಾದ್ರೂ ಆಡಿದ್ಯೋ ನಾನೇ ಕುತ್ತಿಗೆ ಹಿಸಿಕ್ ಹುಡುಗರ ಮನೆಗೆ ಯಾವುದೋ ಅಪರಿಚಿತ ಹುಡುಗಿ ಬಂದಿದೆ. ಅವನ ಕೈನಲ್ಲಿ ಬೇರೆ ಹಗ್ಗ ಇದೆ. ಏನ್ ಮಾಡ್ಕೊಂಡ್ಬಂದ್ರು? ಸುಮ್ಮನೆ ನಮ್ಮ ಮೇಲೆ ಕೈ ಮಾಡಬೇಡಿ. ನಾವು ಆ ಹುಡುಗಿಗೆ ಎಷ್ಟು ಸಹಾಯ ಮಾಡಿದ್ವಿ ಅಂತ ನೀವೇ ಕೇಳಿ. ಜಗತ್ತಿನಲ್ಲಿ ನಿಮ್ಮಿಬ್ಬರಿಂದ ಯಾರಿಗಾದ್ರೂ ಸಹಾಯ ಅನ್ನೋದು ಆಗಿದೆಯಾ? ಪದ್ದು ನಂಗೆ ಆಲ್ರೆಡಿ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದಾನೆ. ಈ ಕೇಸ್ ನಾನ್ ಹ್ಯಾಂಡಲ್ ಮಾಡ್ತೀನಿ. ನೀವು ಸೈಲೆಂಟ್ ಆಗಿ ಸೈಡಲ್ಲಿ. ಕೇಸ್ ಏನು ಅಂತಾನೆ ಗೊತ್ತಿಲ್ಲ, ಹೆಂಗ್ರೆ ಹ್ಯಾಂಡಲ್ ಮಾಡ್ಬಿಡ್ತೀರಾ? ಅಭಿ, ಈ ಹುಡುಗಿ ಸಾಯೋದಕ್ಕೆ ಅಂತ ಹೊರಟಿದ್ಲಂತೆ. ನಾನು ಹೊಡ್ಕೊಂಡೆ ನೀವು ಸಿಟಿ ಕರ್ಕೊಂಡ್ಬರೋದು ಬೇಡ ಅಂತ ಹಳ್ಳಿ ಊರಲ್ಲಿ ಅವ್ನ ಕಾಯಿ ಒಂದು ಕುರಿ ಬೀಸ್ಕೊಂಡಿತ್ತ ನೋಡ್ರಿ. ಸಿಟಿ ಕರ್ಕೊಂಡ್ಬಂದ್ರಿ. ಯಾವ್ದೋ ಪಾಪ ಚಿಕ್ಕ ಹುಡುಗಿ ನಮ್ಸಿ ನಡುದಿರೋ ಕೈ ಬಿಟ್ಬಿಟ್ಟವನೆ. ಈ ಕೇಸಲ್ಲಿ ಪದ್ದುಗೂ ಆ ಹುಡುಗಿಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ. ಪಾಪ ಹುಡುಗಿ ಮೊದಲು ಎಷ್ಟು ದುಃಖದಲ್ಲಿದ್ದಾಳೆ. ಈ ಕೇಸಲ್ಲಿ ತುಂಬಾ ಸೆಂಟಿಮೆಂಟ್ ಇದ್ದಾವೆ. ಅದನ್ನ ನಾನು ವಿಚಾರಿಸ್ಕೊತೀನಿ. ಜಸ್ಟ್ ಕೀಪ್ ಕ್ವೈಟ್. ನಿನ್ನ ಹೆಸರು ರಮಾ ಅಲ್ವಾ? ನಿಮ್ ತಂದೆ ಯಾರು? ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀಯಾ? ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಈ ಹಗ್ಗ ನನ್ನ ಹತ್ರನೇ ಭದ್ರವಾಗಿರುತ್ತೆ. ನಿಮ್ಗೆ 1 ತಿಂಗಳ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಮ್ಮಿಬ್ರು ಮದುವೆ ಬಗ್ಗೆ ನೀವೇನಾದ್ರೂ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನನ್ನ ಸಾಬಗ್ ನೀವೇ ಕಾರಣ ಅಂತ ಚೀಟಿ ಬರ್ದಿತ್ತು ಇದೇ ಕಣ್ಗೆ ನೇಣು ಹಾಕೊಳ್ತೀನಿ. ಯಾರಿದ್ದೀರಾ ಮನೆ ಒಳಗೆ? ನೀವ್ಯಾರು?
ನನ್ನ ಹೆಸರು ರಾಜಪ್ಪ ಅಂತ. ನನ್ನ ಮಗಳು ರಮ ಇಲ್ಲೇ ಇದ್ದಾಳೆ. ಇದ್ದಾಳೆ. ನನ್ನ ಹೆಸರು ಜಾತಿ ಚಂಬದಿನಿ ಅಂತ. ನಾನು ಸಮಾಜ ಸೇವಕಿ, ಮಹಿಳಾ ಸಂಘದ ಪ್ರೆಸಿಡೆಂಟ್. ಅರ್ಧತೆ ಕಟ್ಕೊಂಡು ನನ್ಗೇನಾಗಬೇಕಾಗಿದೆ. ಮೊದಲು ನನ್ನ ಮಗಳ ಕರಿಯಮ್ಮ. ಸಿಕ್ಕಾಪಟ್ಟೆ ಆಂಗ್ರಿಲ್ ಇದ್ದಾರೆ ಅನ್ಸುತ್ತೆ. ಒಂದ್ ನಿಮಿಷ. ರಮಾ ಬಾಮ್ಮ. ಏನಮ್ಮ ನಮ್ಮನ್ನು ಜೈಲಿಗೆ ಕಳಿಸ್ಬೇಕು ಅಂತ ಮಾಡಿದ್ಯಾನಿ. ಇಷ್ಟು ವರ್ಷ ನಿನ್ನ ಪ್ರೀತಿಯಿಂದ ಗುಂಡು ಸಾಕಿ ಬೆಳೆಸಿದ್ದಕ್ಕೆ ತಂದೆ ತಾಯಿಗಳಿಗೆ ತೊಂದರೆ ಕೊಡ್ತೇವೆ. ಸರ್ ಮನೇಲಿ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅಂದ್ರೆ ಮಕ್ಳು ಈ ರೀತಿ ಮಾಡ್ಕೊಳ್ಳೋದು ಸಹಜ. ನನಗೆ ಇಬ್ಬರು ಹೆಣ್ಣು ಮಕ್ಕಳು, ಇವಳು ರಮ, ಇವರಕ್ಕ ಸುಂದ್ರಿ. ಆ ಸುಂದ್ರಿಗೆ ಮದುವೆ ಮಾಡಿದೆ, ನೀನು ಮದುವೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ಮದುವೆ ಆಗ್ಲಿ ಅಂತ ಕಾಯ್ತಾ ಕೂತ್ರೆ ನಂಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಹಗ್ಗ ನನಗ್ ಬೇಕು ಅಂತ ಇಟ್ಕೊಂಡಿದೀನಿ, ನಿಮಗ್ ಕೊಡಕ್ ಆಗಲ್ಲ. ಅಲ್ಲಮ್ಮ, ಇವಳಿಗೆ ಮದುವೆ ಮಾಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವಳು ಸಹಾಯ ಕೊಟ್ಟಿದ್ದಾಳಲ್ಲ, ಇವಳನ್ನ ಸುಮ್ಮನೆ ಬಿಡ್ಬೇಕ ನಾವು ಒಂದು ಬಿಡ್ತೀನಿ. ಸಮಾಜ ಸೇವಕಿ ಜಾತಿ ಚಂಬದಿನಿ ಮುಂದೆ ಯಾರು ಸಾಯಿಸಬಾರ್ದು, ಯಾರು ಆತ್ಮಹತ್ಯೆನೂ ಮಾಡ್ಕೋಬಾರ್ದು. ನೀವು ಮೊದಲೇ ಮಗಳು ಸುಂದ್ರಿನ ಕರ್ಸಿ ಸರ್. ಓಹೋ, ನನ್ನ ಮಗಳು ಕರ್ಸ್ಬಿಟ್ರೆ ಅವಳಿಗೆ ಲಗ್ನ ಮಾಡಿಸ್ಬಿಡ್ತೀಯಾ? ಜಾತಿ ಸಂಬಂಧಿಸಿದವ್ರೆ, ಮಾತನ್ನ ಕೊಡೋದಕ್ಕಿಂತ ಮೊದಲು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಆ ಹುಡುಗಿ ಹೆಂಗಿದಳು, ಏನ್ ಕತ್ತೇನೋ, ಹಿಂದೇನೋ ಮುಂದೇನೋ ಏನು ಎತ್ತಂತ ವಿಚಾರಿಸಿದ್ರಿ ಅಂದ್ರೆ. ಸರ್, ಇವತ್ತು ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿ ಭೂಕಂಪ ಆಗ್ಲಿ, ಡಿಸೆಂಬರ್ 21 ಪ್ರಳಯ ಆಗ್ಲಿ, ನಿಮ್ಮ ಮೊದಲೇ ಮಗಳು ಸುಂದ್ರಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀನು ಅವಳಿಗೆ ಲಗ್ನ ಮಾಡ್ತೇವೆ ಹೋದ್ರೆ ನಾನು ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ. ನಾನೇ ಸುಂದ್ರಿ. ಸುಂದರಿ ಅಂದ್ರೆ ಒಪ್ಕೋಬೇಕು ಅಷ್ಟೇ. ಹಾಯ್ ಸುಂದ್ರಿ, ನಾನೇ ನಿನ್ನ ಇಲ್ಲಿ ಕರ್ಸಿದ್ದು. ನನ್ನ ಹೆಸರು ಜಾತಿ ಚಂಬದಿನಿ ಅಂತ. ಚಂಪಾ, ಯಾರೇ ಇವಳು? ರಾಜಪ್ಪ ಅವ್ರ ಮೊದಲನೇ ಮಗಳು. ಇವಳನ್ನ ಸಾಮಾನ್ಯದವ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದಿನಸಿ ಅವ್ರಿಗೆ ಚಟ್ಟಿನ ಕಟ್ಕೋಬೇಕು. ದಿನಸಿ ಜೊತೆಗೆ ಇಂಡಿ ಕೂಸನೂ ಸಿಗುತ್ತೆ. ಸರಿಯಾ ಪಾಂಡುರಂಗ, ಇವಳೇ ನನ್ನ ಮಗಳು ಸುಂದರಿ. ಅದು ಸರ್, ಈ ಶಬ್ದಕೋಶದಲ್ಲಿ ಸುಂದರಿ ಅನ್ನೋ ಪದಕ್ಕೆ ಏನ್ ಅರ್ಥ ಇದೆಯೋ ಅದನ್ನ ಹೊಡೆದಾಕ್ಬಿಡ್ಬೇಕು ಸರ್. ಅದಕ್ಕಿಂತ ಇವರು ಸುಂದರವಾಗಿದ್ದಾರೆ. ಜಾತಿ ಸಿಂಬಲ್ ತಿಂದೇವ್ರೆ, ಯಾವುದಕ್ಕೂ 50,000 ಹೊತ್ಕೊಂಬಿಡಿ. ಕಾಲೇಜ್ನಲ್ಲಿ ಎಲ್ಲರೂ ನನ್ನ ಒಳ್ಳೆ ಪ್ಲೇಯರ್ ಅಂತಿದ್ರು. ಯಾಕೆ ಮಾಡ್ತಿದ್ರೆ? ಫುಟ್ಬಾಲ್. ಕಾಂಟ್ರಾಕ್ಟ್ ಕಟ್ಟಿದ್ರೆ ಅದೆತ್ತಿರೋದು ಒಳ್ಳೆ ಆಟನೇ ಆಯ್ಕೆ ಮಾಡ್ಕೊಂಡಿದ್ರೆ. ಈ ಸುಂದರಿ ಹೇಳ್ತಾಳಲ್ಲ, ಅವಳನ್ನ ಕಟ್ಕೊಂಬಿಡಿ. ಜೀವನ ಪರ್ಯಂತ ಅವಳೇ ನಿಮ್ಗೆ ಫುಟ್ಬಾಲ್ ಆಡೋದು. ಏನ್ ಹೇಳ್ತಾ ಇದ್ರಿ ನೀವು? ಅಂದ್ರೆ ಲೈಫ್ ಇಸ್ ಅ ಗೇಮ್, ಜಸ್ಟ್ ಪ್ಲೇ ಇಟ್ ಸರ್. ಪ್ಲೀಸ್ ಟಾಕ್ ಇಟ್. ನೋಡಿ ಜೀವನ್, ನನಗೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಹಾಗಾಗಿ ನಾನು ನಿಮ್ಗೊಂದು ಒಳ್ಳೆ ಹುಡುಗಿನ ಹುಡುಕಿಟ್ಟಿದ್ದೀನಿ. ನೀವು ಕಣ್ಣು ಮುಚ್ಕೊಂಡು ಆ ಹುಡುಗಿನ ಕಟ್ಕೊಂಡ್ಬಿಡಿ. ಆ ಹುಡುಗಿ ಯಾವ ತರ ಬಾಳಿಕೆ ಬರ್ತಾಳೆ ಗೊತ್ತೇನ್ರಿ? ಈ ನೀರಿನ ಡ್ರಮ್ ಎಲ್ಲ ಮಾರ್ತಾರಲ್ಲ, 6 ವರ್ಷ ಬಾಳಿಕೆ ಬರ್ತಲ್ವಾ, ಆ ತರ ಬಾಳಿಕೆ ಬರ್ತಾಳೆ. ಸರಿ, ಹುಡುಗಿನ ತೋರಿಸಿ, ನನಗೆ ಇಷ್ಟ ಆದ್ರೆ 6 ತಿಂಗಳಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಜೀವನ್, ಯಾವತ್ತೂ ಅಷ್ಟೇ ಹುಡುಗಿ ರೂಪ ನೋಡಿ ಮೆಚ್ಚಬಾರ್ದು, ಅವಳ ಗುಣ ನೋಡಿ ಮೆಚ್ಚಬೇಕು. ಮಹಾತ್ಮ ಗಾಂಧಿ ಹೇಗಿದ್ರು, ಋತಿಕ್ ರೋಷನ್ ತರನ ಇದ್ರು. ತಮ್ಮನ್ನು ತಾವೇ ಗುರುಬಿ ಅಂತ ಆಟೋಬಯೋಗ್ರಫಿಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ನೋಡಿ ಜೀವನ್, ನಾನೊಂದು ದೊಡ್ಡ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದೀನಿ. ನೀವು ಒಂದು ಸಲ ಆ ಸುಂದಿನ ಮ್ಯಾರೇಜ್ ಆಗ್ಬಿಟ್ರೆ ವಾಂತಿ ನಿಮಗೆ ಆಗ್ಬಿಡುತ್ತೆ. ರಾಜಪ್ಪ ಅವರೇ, ನಿಮ್ ಮಗಳು ಸುಂದ್ರಿನ ಕರ್ಕೊಂಡ್ ಬರ್ತೀರಾ? ನಿಮ್ಮ ಮನೆ ದೇವ್ರು ಅನ್ಸ್ಕೊಂಡು ಒಂದ್ಸಲ ಕಣ್ ತುಂಬ ನೋಡ್ಕೊಂಡ್ಬಿಡಿಪ್ಪ. ಏನು ಹುಡುಗಿ ಅಮ್ಮನ? ನೀವು ಮದುವೆ ಆಗೋ ಹುಡುಗಿ ಹೋಗಿ ಇಂಥ ಹುಡುಗಿ ತೋರಿಸ್ತಾ ಇದ್ದೀರಲ್ರಿ, ನಿಮ್ ಸ್ವಲ್ಪ ಜ್ಞಾನ ಇದೆಯಾ? ಏನ್ ಪ್ರಾಬ್ಲಮ್ ಆಯ್ತು? ಇಂಥವ್ನೆಲ್ಲ ಸಾಕೋದು ಕಷ್ಟ ಐತಿರಿ. ಮೊದಲು ಮದುವೆ ಆಗ್ತಾರೆ, ಆಮೇಲೆ ಡಿವೋರ್ಸ್ ತಗೋತಾರೆ. ಇರೋ ಆಸ್ತಿದ್ರೆ ಅರ್ಧ ಆಸ್ತಿ ಕಿತ್ಕೊಂಡು ಹೋಗ್ತಾರೆ. ಇವರೆಲ್ಲ ಆಸ್ತಿ ಪಾಸ್ತಿ ಕಿತ್ಕೊಂಡು ಹೋಗಲ್ಲ. ಇವ್ರು ಏನಾದ್ರು ಚಾಲೆಂಜ್ ಸೋತ್ರೆ ಒಂದು 50,000 ಕಿತ್ಕೊಳ್ತಾರೆ ಅಷ್ಟೇ. ದೊಡ್ಡದಾಗಿ ಸಮಾಜ ಸೇವಕಿ ಅಂತ ಕೂತ್ಕೋತೀರಾ? ಇವ್ನ ಮದುವೆ ಆದ್ರೆ ನನಗೆ ಏನ್ ಕೊಡ್ತೀರಾ? ಒಂದು ಮನೆ ಕಟ್ಕೊಡ್ತೀರಾ? ಇಲ್ಲ 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀರಾ? ಇಲ್ಲ ತಿಂಗಳಿಗೆ 50,000 ರೂಪಾಯಿ ವರಮಾನ ಬರೋ ತರ ಕೆಲಸ ಕೊಡಿಸ್ತೀರಾ? ಇದನ್ನೆಲ್ಲ ಕೇಳ್ತೇನೋ ನೀನೇನ್ ಕಳ್ಸೇನೋ? ಮದುವೆ ಮುಂಚೆನೆ ಈ ಪಾರ್ಟಿ ಬೆಂಡೆ ತೋಳು, ನಿಮ್ ಮದುವೆ ಆದ್ಮೇಲೆ ಬಿಡ್ತಾಳ. ಎಲ್ಲ ಬಿಡ್ತಾಳೆ, ಗ್ರೈಂಡರ್ ಹಾಕಿ ರುಬ್ಬು ಬಿಡ್ತಾಳೆ. ನಿಮ್ ತವಾಸನೆ ಬೇಡ, ಹೆಣ್ಣು ಬೇಡ, ಏನು ಬೇಡ. ಇದಕ್ಕೇನು ಹೇಳ್ತೀರಾ ನೀವು? ಸರ್, ಇದೊಂದು ಕೇಸ್ ಫೇಲ್ ಆದ್ರೆ ಏನಂತೆ, ನಾಳೆ ಇದಕ್ಕಿಂತ ಸ್ಟ್ರಾಂಗ್ ಆಗಿರೋ ಕೇಸ್ನ ಕರೆಸ್ತೀನಿ, ಮ್ಯಾರೇಜ್ ಮಾಡಿಸ್ತೀನಿ. ಮದುವೆ ಮಾಡಿಸ್ತಾ ಹೋದ್ರೆ 50,000 ರೂಪಾಯಿ ಕೊಡ್ಬೇಕಾಗತ್ತೆ. ಬಹುಶಃ ನೀವೇ ಗೆಲ್ತೀರಾ ಬಿಡಿ. ಅಭಿ, ಆ ಸುಂದ್ರಿಗೆ ಮ್ಯಾರೇಜ್ ಮಾಡಿಸ್ತೀನಿ ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ. ಅದಕ್ಕೆ ನೀವು ನನಗೆ ಒಂದು ಗಂಡು ಹುಡುಕೊಡ್ಬೇಕು. ಅದು ನೋಡಿ ಜಾತಿ ಚಂಬಲ್ದಿನಿ ಅವರೇ, ಆ ದೇವರು ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡಿದ್ಮೇಲೆ ಹೆಣ್ಣಿಗೆ ಒಬ್ಬ ಗಂಡು ಅಂತ ಸೃಷ್ಟಿ ಮಾಡೇ ಮಾಡಿರ್ತಾನೆ. ಆದ್ರೆ ಈ ಹುಡುಗಿಗೆ ತಕ್ಕನಾದ ಗಂಡು ಅದು ಎಲ್ಲಿದೆ ಅಂದ್ರೆ ಗೊತ್ತಾಗ್ಬೇಕಂದ್ರೆ ಎಲ್ಲಿದೆ ಅಂತ. ಎಲ್ಲಿದೆ? ಅಲ್ಲಿ ಕೂತಿದ್ದ ನೋಡ್ರಿ. Oh my
ಗಾಡ್ ಅಭಿ ಥ್ಯಾಂಕ್ ಯು ವೆರಿ ಮಚ್. ಕೈಯಲ್ಲೇ ಬಟರ್ ಹಿಡ್ಕೊಂಡು ಹೀಗೆ ಊರೆಲ್ಲ ಹುಡುಕಾಡ್ತಾ ಇದ್ದೆ. ನೀವ್ ಹಂಗೆ ಕಂಡ್ರಿ ಯಾವಾಗ್ಲೂ ಪಕ್ಕದಲ್ಲಿ ಇಂಥ ಸುಂದರವಾದ ಗಂಡ ನಿಂತ್ಕೊಂಡು ಅದು ಯಾವ್ದೋ ಸುಡುಗಾಡ್ ಮುಖ್ಯಮಂತ್ರಿ ಕುರ್ಚಿಗೆ ಆಸೆ ಪಡ್ತಾ ಇದ್ರಲ್ಲ ರೀ. ಬನ್ನಿ ಹುಡುಗ ಮಾತಾಡ್ಸೋಣ. ನೋಡ್ರಿ ಒಂದ್ಸಲ ಕಂಡ್ಬಿಟ್ಟು ನೋಡ್ರಿ ಹುಡುಗ ಎಷ್ಟು ದಟ್ಟಪಿಟ್ಟವಾಗಿ ಅದು ಏನಾಯ್ತು ಅದು ಏನು ಆಯ್ತು. ಇನ್ನೊಂದ್ಸಲ ಇವನು ಹುಣಸೆ ನೀರು ಹಾಕಿ ತೊಳೆದು ಮೇಲೆ ಅರ್ಶಿನ ನೀರು ಬಿಟ್ಬಿಟ್ಟಿವಿ ಅಂದ್ರೆ ಬಂಗಾರ ಕಲರ್ ತಿರ್ಕೊಂಡ್ಬಿಡ್ತಾರೆ. ಅದು ಮ್ಯಾರೇಜ್ ಮಾಡ್ಕೋತೀಯನೋ? ದಿನ ಆದ್ಮೇಲೆ ನನ್ನ ಮದುವೆ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರಲ್ಲ, ನಾನು ಮದುವೆ ಆಗಕ್ಕೆ ತಯಾರಿದ್ದಿದ್ವಿ. ನಾನು ರಾಜಪ್ಪಗೆ ಪ್ರಾಮಿಸ್ ಮಾಡಿದ್ದೀನಿ. ಲೇಪದ್ದು ನೀನು ರಾಜಪ್ಪಗೆ ಅಳಿಯ ಆಗ್ತೀಯ ಅಲ್ವಾ? ನಾನು ರೆಡಿ ರೆಡಿ ಎವರ್ ರೆಡಿ. ಫುಲ್ ಬರಗೆಟ್ಟೋದೆ ಕಣ್ರಿ. ನೀವು ಮದುವೆ ಆಗಲಿಕ್ಕೆ ಹುಡುಗಿನೇ ಬೇಕು ಅಂತ ಏನಿಲ್ಲ, ಎದುರುಗಡೆ ತಂದು ಯಾವ ನಿಲ್ಸಿದ್ರು ತಾಳಿ ಕಟ್ಟು ನಿನ್ನ ಪಡೆಯುವಂತ ಸುಂದ್ರಿನೇ ಧನ್ಯ ಬಿಡ. ನಾನು ಮದುವೆ ಆಗ್ಬೇಕಾಗಿರೋದು ಸುಂದ್ರಿನಾ? ಇದು ಬೇಕು ಇದು ಬೇಕು ಅದ್ ಬೇಕು ಅಂತ ಬಾರ್ ಬಡ್ಕೊತಿದ್ದಿದ್ ನೀನು ಕಾಫಿ ಕೊಟ್ಟು ಅರ್ಧ ಗಂಟೆ ಕುಡ್ದೇ ಇಲ್ವಲ್ಲೋ. ಅಣ್ಣ ಹಜಾರೆಗೆ ಸಪೋರ್ಟ್ ಮಾಡ್ತಿರ್ಬೇಕು. ಅಣ್ಣ ಹಜಾರೆ ಅವರು ಉಪವಾಸ ನಿಲ್ಸಿರ್ಬೇಕಾದ್ರೆ ನೀನ್ ಯಾಕೆ ಉಪವಾಸ ಮಾಡ್ತಿದ್ಯಾ? ಅಯ್ಯೋ ಕಾಫಿ ಬೇರೆ ಆರೋಗ್ಯಲ್ಲೋ. ಕಾಫಿ ಯಾರೋದ್ರೆ ಪರವಾಗಿಲ್ಲ ಪಲ್ಲು, ಎಲ್ಲಿ ನನ್ನ ಪ್ರಾಣ ಪಕ್ಷಿ ಪಟ 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 ಅಂತ ಹಾರೋಗ್ಬಿಡುತ್ತೋ ಅಂತ ಯೋಚನೆ ಆಗಿದೆ. ದೊಡ್ಡ ಗಡುತಿ ದೇಹದಲ್ಲಿರೋ ಪ್ರಾಣ ಪಕ್ಷಿ ಅಷ್ಟು ಸುಲಭವಾಗಿ ಹಾರೋಗ್ಬಿಡುತ್ತಾ? ಏನಾಯ್ತು ಅಂತ ಕೂಡ ಆ ಸುಂದ್ರಿ ಇದ್ದಾಳಲ್ಲ, ಅವಳಿಗೆ ನನ್ನ ಕೊಟ್ಟು ಮದುವೆ ಮಾಡಿಸ್ತಾರಂತೆ. ಅವಳನ್ನ ಮದುವೆ ಆಗಿ ದಿನ ಸಾಯೋ ಬದಲು ನಾನು ಈಗಲೇ ಉಪವಾಸ ಆಯ್ತು ಸತ್ತೋಗ್ಬಿಡ್ತೀನಿ. ಲೇ ಪದ್ದು, ಮದ್ವೆ ಹಾಳಾಗ್ ಹೋಗ್ಲಿ, ನೀನು ಮುಂಜಿನೂ ಆಗ್ದೇನೆ ಸತ್ ಹೋಗ್ಬಿಟ್ರೆ ಯಮಲೋಕದಲ್ಲಿ ಯಮ ಸುಮ್ನೆ ಬಿಡ್ತಾನೇನೋ. ನಿನಗೆ ಕೋಣ ತೊಳೆಯೋ ಡ್ಯೂಟಿಗೆ ಹಾಕ್ತಾನೆ. ಈ ಸುಂದರಿನ ಮದುವೆ ಆದ್ರೆ ದಿನ ನನಗೆ ಎಮ್ಮೆ ತೊಳೆಯೋ ಡ್ಯೂಟಿ ಆಗ್ಬಿಡುತ್ತಲ್ಲಪ್ಪ. ಬರೀ ನಿಂಗೆ ಮೈ ತುಂಬ ಗೋಲ್ಡ್ ಹಾಕ್ಸ್ತೀನಿ, 5 lakh ಕ್ಯಾಶ್ ಕೊಡಿಸ್ತೀನಿ. ಬೇಕಾದ್ರೆ ನಾನು ನಿನ್ ಮದ್ವೆ ಟೈಮಲ್ಲಿ ಕೈಗೂ ಉಂಗ್ರ ಮಾಡ್ತೀನೋ. ನನಗಿರೋ ಆಸ್ತಿ ಸ್ವಲ್ಪ ನಿಮ್ಗೂ ಏನಾದ್ರು ಬರೀತೀನಿ. ನಾನು ಸುಮ್ಮಿರಲ್ಲ ಕಣೋ, ನೀನ್ ಚೊಟ್ಟಪಟ್ಟು ಬೆಂದಿ ಹುಡ್ದಾರ ಮಾಡ್ತಿರ್ತೀನಿ. ಉಳಿದಾರನು ಬೇಡ ಗಿಡದಾರನು ಬೇಡ, ಗಟ್ಟಿಗಿರೋ ಒಂದು ಹಗ್ಗ ಕೊಡಿ, ಯಾವ್ದಾದ್ರು ಮರಕ್ಕೆ ಹೋಗಿ ನೇಳಾಕೊಂಡು ಸತ್ತಾಗ್ಬಿಡ್ತೀನಿ. ರಮೇಶ್, ನೀನ್ ಮದುವೆ ಆಗದೆ ನಾನು ಚಾಲೆಂಜ್ ಅಲ್ಲಿ 50,000 ಸೋಲ್ಬೇಕೇನೋ? ನೋ ನೆವರ್. ಯಾವುದೇ ಕಾರಣಕ್ಕೂ ಈ ಚಾಲೆಂಜ್ ಅಲ್ಲಿ ನಾನು ಸೋಲಲ್ಲ. ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ತೀನಿ. ಹಾ ಬಿಟ್ಲಾ ಕಮ್ಮಿ ರಾಜಕ್ಕೆ ನೀವು ಮಸಾಲೆ ದೋಸೆಗೆ 200 ರೂಪಾಯಿ ಕೊಡದಿದ್ರು ಬರಲ್ಲ. ನೀವು ಹೇಳೋ ಕೆಲಸ ಮಾತ್ರ ದೇವರೊಳಗೆ ನಾನು ಮಾಡಲ್ಲ. ಬಿಟ್ಲಾ ನೀನೇನಾದ್ರೂ ಪದ್ದುನ ಆ ಸುಂದ್ರಿ ಜೊತೆ ಮ್ಯಾರೇಜ್ ಆಗಕ್ಕೆ ಒಪ್ಸಿದ್ದೆ ಆದ್ರೆ ನಿಮ್ಗೆ 200 ಏನು ನೀನು ಮುಖದ ಮೇಲೆ 1000 ರೂಪೀಸ್ ಬಿಸಾಕ್ತೀನಿ. ನನಗೆ ಸಿಗೋ 1000 ರೂಪಾಯಿ ಯಾಕೋ ಕಲ್ಲಾಗ್ತೀಯ? ನಿನಗೆ 1000 ರೂಪಾಯಿ ಸಿಗುತ್ತೆ ಅಂತ ನಾನು ಸಾವಿನ ಬಾಗಿಲು ತಟ್ಟಕ್ಕಾಗತ್ತಲ್ಲ? ಎಷ್ಟು ದಿವಸ ಅಂತ ನರಕದಲ್ಲೇ ಬಿದ್ದು ಸಾಹಿತ್ಯ ಒಂದು ಸತಿ ಸ್ವರ್ಗದ ಬಾಗಿಲು ಸಜ್ಜಬೇಕು ಅಂತ ನಿನ್ ಸಿನಿಮಕ್ಕೆ ಅನ್ಸೋದೇ ಇಲ್ವಾ? ನೀನು ಪಾಂಡುರಂಗ ಸ್ವರ್ಗದ ಬಾಗಿಲು ತಟ್ಟಿ ಅನುಭವಿಸ್ತಾರನ್ನ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ನಾನು ನರಕದಲ್ಲೇ ಇರ್ತೀನಿ, ನಾನು ಯಾವ ಸ್ವರ್ಗದ ಬಾಗಿಲು ತಟ್ಟಕ್ ಹೋಗಲ್ಲ. ನೋಡು, ನಿಮ್ ಹೀಗೆ ಮಾತಾಡ್ತಾ ಇದ್ರೆ ನಾನು ನಿನಗೆ ನಾಲ್ಕು ಕಟ್ಟಬೇಕಾಗುತ್ತೆ. ನೀನು ಈ ಮದುವೆ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು ಒಪ್ಕೊಳ್ಳೇಬೇಕು. ನಾನು ಹೇಳ್ತಾ ಇದ್ದೀನಿ ಮದುವೆ ಆಗೋದಿಲ್ಲ. ನಾನು ನಿನ್ನ ಆಪ್ತ ಮಿತ್ರ ಹೇಳ್ತಾ ಇದ್ದೀನಿ, ನೀನು ಈ ಮದುವೆ ಒಪ್ಕೊಳ್ಳೇಬೇಕು. ನಾನು ನಿನ್ನ ಆಪ್ತ ಮಿತ್ರ ಹೇಳ್ತಾ ಇದ್ದೀನಿ, ಈ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ. ಇಷ್ಟ್ರ ಮೇಲೆ ಹೇಳಿದ್ರೆ ನಮ್ಮ ಮಿತ್ರತ್ವ ಶತ್ರುತ್ವ ಬದಲಾಗ್ಬಿಡುತ್ತೆ. ನಥಿಂಗ್ ಟು ವರಿ, ಆಕ್ಚುಲಿ ಡೋಂಟ್ ವರಿ. ಅಷ್ಟಂಡ್ ಒಂದು ಹುಡುಗ ಹುಡುಗಿನ ಮೀಟ್ ಆಗ್ಬೇಕಾದ್ರೆ ಅಥವಾ ಒಂದು ಹುಡುಗಿ ಹುಡುಗಿನ ಮೀಟ್ ಆಗ್ಬೇಕಾದ್ರೆ ಗಾಬರಿ ಆಗೋದು ಸಹಜ. ಐ ಥಿಂಕ್ ದಿಸ್ ಇಸ್ ಪ್ರೈವಸಿ ಪ್ರಾಬ್ಲಮ್. ಅದಕ್ಕೆ ಬಿಟ್ಲ ಇಟ್ಟು ಅಂತೀನಿ, ಆ ಸುಂದ್ರಿನ ಕರಿ, ಇವರಿಬ್ರು ಆಚೆ ಕಡೆ ಕಳ್ಸೋಣ. ಆಗ ಇವರಿಬ್ರು ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಆಗಿ ಮನೆಗೆ ಬರೋಷ್ಟರಲ್ಲಿ ಒಂದು ಮದುವೆಗೆ ರೆಡಿ ಆಗಿರ್ತಾನೆ. ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮಗವನ್ನೆಸಿ ತೋರಿಸುವೆಯ. ನನ್ನೇನ ಕರೆದಿದ್ದು? ಹೌದು ಸುಂದ್ರಿ, ನಿನ್ನೆ ಕರೆದಿದ್ದು. ನೋಡು ಸುಂದ್ರಿ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ. ಹಾಗಿದ್ರೆ ನೀವು ಅವಳ ಮದುವೆ ಆಗ್ಲಿ. ಸುಂದ್ರಿ ಟೇಕ್ ದಿಸ್ 200. ಈಗ ನಿನ್ನನ್ನು ಪದ್ದುನ ಆಚೆ ಕಳಿಸ್ತೀನಿ. ಇಬ್ರು ಆಚೆ ಹೋದಾಗ ನಿನ್ಗೆ ಏನೇನ್ ತಿಂದಿಬೇಕೋ ಪದ್ದುನ್ ಕೇಳಿ ಅವ್ರು ಕಳಿಸ್ತಾನೆ. ಪದ್ದು ಹುಡುಗಿ ರೆಡಿ ಆಗಿದ್ದಾಳೆ ನೋಡು. ಹೋಗಲ್ಲ ಹೋಗು ಹೋಗಲ್ಲ ಹೋಗ್ಬಿಟ್ಟಾ? ಹೋಗಲ್ಲ. ಹೋಗು ಚಾಡ್ಮರಿ. ಅಯ್ಯೋ ಅವ್ನೇನ್ ಬಲವಂತ ಮಾಡ್ತೀರಾ? ನಾನೇ ಕರ್ಕೊಂಡು ಹೋಗ್ತೀನಿ. ಲೋ ಪದ್ದು, ನನ್ ಮದುವೆ ಮಾಡ್ಕೊಡು, ನಿನ್ನ ನಾನ್ ಚೆನ್ನಾಗಿ ನೋಡ್ಕೊತೀನಿ ಬಿಡು. ಯಾಕೆ ಸುಂದ್ರಿಗೆ ಮಾಡ್ತಾ ಇಸ್ತಾ ಇದೆಯಾ? ನಾನೇ ಒಪ್ಕೊಂಡಿದ್ದೀನಿ, ನೀನ್ ಯಾಕೆ ಒಪ್ಕೊತೀನಿ? ಯಾವ ನಮ್ಗೆ ಯಾಕೆ ಬಿಡ್ತೀಯಾ?
ಬಿಟ್ಟಿದ್ದು ನಿನಗಲ್ಲ, ನಿನ್ನ ಹಿಂದೆ ನನ್ನ ಗರ್ಲ್ ಫ್ರೆಂಡ್ ಹೋಗ್ತಾ ಇದ್ದಾಳೆ, ಅವಳಿಗೆ ಬಿಟ್ಟಿದ್ದು. ಅದು ನಿನ್ ಮೇಲೆ ಬಿತ್ತು, ನಾನೇನ್ ಮಾಡ್ಲಿ? ಸುಂದರ ನನ್ನಂತ ಸುಂದರಿ ನರ್ಸಲ್ ಬರ್ತಾರೆ ರಾಕೆಟ್ ಬಿಡ್ತೀಯಾ? ಏ ನನಗೆ ಪಂಚ್ ಕೊಡಿಸ್ತೀಯಾ? ತಡಿಯಾ, ಸಾಕತ್ತಿದ್ರೆ ಬಾರೋ, ನಿನ್ಗೆ ಒಂದ್ ಪಂಚ್ ಕೊಟ್ಟು ಮಂಚದ ಮೇಲೆ ಮಲಗಿಸ್ಬಿಡ್ತೀನಿ. ಹೋಗಿ ಅವ್ನಿಗೆ ಈ ತರ ಒಂದು ಪಂಚ್ ಕೊಡು. ಏನು ಈಗ ಒಂದು ಪಂಚ್ ಕೊಡ್ತೀಯಾ? ನಾನು ಇನ್ನೊಂದು ಕೊಡ್ಲಾ? ಅಣ್ಣ ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಅಣ್ಣ, ಆದ್ರೆ ಎರಡೇ ನನ್ನ ಹತ್ರ ಹೊಡ್ಸ್ಕೊಂಡ್ಬಿಡೋಣ, ಇಲ್ಲಾಂದ್ರೆ ಅವಳು ಸುಮ್ಮನೆ ಬಿಡಲ್ಲ ಅಣ್ಣ. ಅವಳು ನಿನ್ ಬಿಡಲ್ಲ ಅಂತ ನಾನು ಹೊಡ್ಸ್ಕೊಬೇಕಾ? ಏ ನನ್ನ ಹೊಡ್ಯಕ್ಕೇನಾದ್ರೂ ನೀನ್ ಕೈ ಎತ್ತಿದ್ರೆ ಕಾಲ್ ಕಟ್ ಮಾಡ್ಬಿಡ್ತೀನಿ, ಕಾಲ್ ಎತ್ತಿದ್ರೆ ಕೈ ಕಟ್ ಮಾಡ್ಬಿಡ್ತೀನಿ. ಏನು ಇರ್ಲಿಲ್ಲ ಅಂದ್ರೆ ಬೆನ್ಮೂಳೆನ ಲಟ 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 ಅಂತ ಮುರಿದು ಬಿಡ್ತೀನಿ. ಈಗಾಗಲೇ ಬೆನ್ ಡ್ಯಾಮೇಜ್ ಆಗ್ಬಿಟ್ಟಿದೆ, ಬೇಡ ಅಣ್ಣ. ಅರೇ ಮದುವೆ ಆಗಿದ್ಯಾ? ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ ಅಣ್ಣ. ಮುಂಜಾನೆ ಆಗಿಲ್ಲ, ಆಗ್ಲೇ ಹುಡುಗಿಯರನ್ನ ಪಟಾಯಿಸ್ತೀಯಾ? ಇನ್ನೇನಾದ್ರೂ ಈ ರಸ್ತೆಯಲ್ಲಿ ಹುಡುಗಿ ಜೊತೆ ಏನಾದ್ರೂ ನೋಡಿದ್ರೆ ಏನ್ ಮಾಡ್ತೀರಿ ಅಣ್ಣ? ತಂದೆ ಒಂದ್ ವಿಷಯ ತಿಳ್ಕೊ, ನಿನ್ನಂಗೆ ನನ್ಗೂನು ಮದುವೆ ಇರ್ಲಿ, ಮುಂದಿನೇ ಆಗಿಲ್ಲ. ನೀವು ಹೀಗೆ ಮಾಡಬಾರ್ದಾಗಿತ್ತು. ಮದುವೆ ಮುಂಚೆ ಹುಡುಗ ಹುಡುಗಿನ ಹೊರಗಡೆ ಕಳಿಸ್ಬಾರ್ದಾಗಿತ್ತು. ಪಾಪ ನನ್ನ ಮಗಳು ಇದುವರೆಗೂ ಯಾವ ಜೊತೆನೂ ಒಂಟಿಯಾಗಿ ಹೋದವಳಲ್ಲ, ಹೆದರ್ಕೊಂಡ್ಬಿಟ್ಟಿರ್ತಾಳೋ ಏನೋ. ಸರ್ ಡೋಂಟ್ ವರಿ, ಅಂತದ್ ಏನೂ ಆಗಲ್ಲ. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಇಬ್ರು ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವರಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಈ ವರದಕ್ಷಿಣೆ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ಅವರಿಬ್ರನ್ನ ಆಚೆ ಕಳ್ಸಿರೋದು. ನೋಡಮ್ಮ, ಏನೇ ಆಗ್ಲಿ ಅವನ ಜೊತೆ ನನ್ನ ಮಗಳನ್ನ ಕಳಿಸ್ಬಾರ್ದಾಗಿತ್ತು. ಸರ್ ಯು ಡೋಂಟ್ ವರಿ ಸರ್, ಅವರಿಬ್ರು ಮದುವೆ ಒಪ್ಕೊಂಡೆ ಇಲ್ಲಿಗೆ ಬರ್ತಾರೆ. ನೋಡಿ ಸರ್, ಹುಡುಗ ಹುಡುಗಿ ಹೇಗೆ ಕೈ ಕೈ ಹಿಡ್ಕೊಂಡು ಬರ್ತಾ ಇದಾರೆ ಅಂತ. ಇದಕ್ಕೇನು ಹೇಳ್ತೀರಾ? ಸುಂದ್ರಿ ಮಗಳೇ, ನಿನ್ಗೇನು ಆಗ್ಲಿಲ್ಲಮ್ಮ? ನನ್ಗೇನಾಗ್ಲಿಲ್ಲಪ್ಪ, ಎಲ್ಲ ಇವರಿಗೆ ಆಗಿತ್ತು. ಸುಮ್ನೆ ಕಮ್ 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 sit down. Yeah, that's like a good girl. ಸುಂದ್ರಿ ಜೊತೆ ಆಚೆ ಕಡೆ ಸುತ್ತಾಡ್ಕೊಂಡು ಬಂದಿಲ್ಲ, ಈಗ ಹೇಗೆ ಅನಿಸ್ತಾರೆ? ಆ ಸುಂದ್ರಿ ಜೊತೆ ನನ್ನ ಮದುವೆ ಮಾಡಿಸೋದ್ರ ಬದಲು ಒಂದು ದೊಡ್ಡ ವಿಷ ಕೊಟ್ಬಿಡಿ, ಅದನ್ನ ಕುಡಿದು ನಿಮ್ ಪಾದದ ಬಳಿ ಬಿದ್ದು ವಿಷ ಕುಡಿದು ಸಹಾಯ ಮಾಡ್ತಿಯಲ್ಲ, ಯಾಕೋ ಆಡ್ತೀಯಾ? ಸುಂದ್ರಿ ನಾವು ಮ್ಯಾರೇಜ್ ಆಗಿ ಬಂದೆ ಒಂದ್ಸಲ ಹನಿಮೂನ್ ಹೋಗ್ಬಾ, ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಬೇಗ ಹೋಗಿ ನಿಮ್ಮ ಮಾವನ್ಗೆ ನಮ್ಗೆ ಈ ಮದುವೆಗೆ ಒಪ್ಪಿದೆ ಅಂತ ಹೇಳು. ಹೇಳ್ತೀನಿ. ಅಯ್ಯೋ ನನ್ ಕಷ್ಟ ಯಾರ ಹತ್ರ ಹೇಳ್ತಾಳೆ. ಸರ್ ಈಗ ನಮ್ಮ ಹುಡುಗ ಬಂದು ನಿಮ್ಮ ಹತ್ರ ಮದುವೆಗೆ ಒಪ್ಪಿದೆ ಅಂತ ಹೇಳ್ತಾನೆ, ಆಮೇಲೆ ನಾವು ಮ್ಯಾರೇಜ್ ಡೇಟ್ ನ ಫಿಕ್ಸ್ ಮಾಡ್ಬಿಡೋಣ. ರಾಜಿ ಅವ್ರೆ, ನೀವೇನಾದ್ರೂ ನನ್ನ ಆ ಸುಂದ್ರಿನ ಮದುವೆ ಆಗುವಂತ ಬಲವಂತ ಮಾಡಿದ್ರೆ ಈ ಫ್ಯಾನಿಗೆ ನೇಣ ಕೊಂಚೊತ್ತೀನಿ. ಏ ಪದಪ್ಪ, ಏನು ಹಾಡೋ ಮಾತಿಗೆ ಒಂದು ಅರ್ಥ ಇದೆಯೇನೋ? ತಪ್ಪಿ ನೀನೇನಾದ್ರೂ ಫ್ಯಾನ್ ನೇಣು ಹಾಕೊಂಡ್ಬಿಟ್ರೆ ಆ ಫ್ಯಾನು ನಿನ್ನ ಭಾರನ ತಡ್ಕೊಳ್ಳುತ್ತೆ. ನನ್ನ ಭಾರ ಯಾವ್ದು ತಡೆಯುತ್ತೆ ಅಂತ ಹೇಳೋ, ಅಲ್ಲೇ ಹೋಗಿ ನೇಣ ಹಾಕೋತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ಸುಂದ್ರಿನ ಮಾತ್ರ ನಾನು ಮದುವೆ ಆಗೋದಿಲ್ಲ. ಮುಂಚೆ ಪದ್ದು ಮ್ಯಾರೇಜ್ ಅಂದ್ರೆ ಕುಳಿತಾ ಇದ್ದ, ಈಗ ಮ್ಯಾರೇಜ್ ಅಂದ್ರೆ ತುಂಬಾ ಹೆದರ್ಕೋತಾ ಇದ್ದಾನೆ. ನೀವೇ ಸ್ವಲ್ಪ ಕನ್ವಿನ್ಸ್ ಮಾಡಿ ಪ್ಲೀಸ್. ಅಲ್ಲ ಕಣ್ರಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಣ ಭಯ ಅನ್ನೋದು ನಿದ್ದೆ ಇರುತ್ತೆ. ಅಂತದ್ರಲ್ಲಿ ಹೋಗಿ ಆ ಸುಂದರನ ಮದುವೆ ಆಗುವಂತ ಹೇಳ್ತಾ ಇದ್ರಲ್ಲ, ನಮ್ಮ ಪದಪ್ಪನಿಗೆ ಹೆದರಿಕೆ ಆಗದೆ ಇರುತ್ತೆ ಅಂದ್ರೆ. ಅಪ್ಪಿ, ನೀನು ನನ್ನ ಪಾಲಿನ ದೇವ್ರು ಕೊಡೋ. ಇನ್ಮೇಲಿಂದ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಪಾಟು ಅಂತ ಕೇಳೋದಿಲ್ವೋ? ಈಗ ನಾನು ಸುಂದರಿಗೆ ಮ್ಯಾರೇಜ್ ಮಾಡಿಸಿಲ್ಲ ಅಂದ್ರೆ ಚಾಲೆಂಜ್ ಅಲ್ಲಿ ಸೋಲ್ತೀನಿ. ಹುಡುಗಾರ ಚಾಲೆಂಜ್ ಕಟ್ಟಿದ್ರಲ್ಲ, ಅನುಭವಿಸಿ. ಏನಮ್ಮ ಜಾಜಿ, ಸ್ವಲ್ಪ ಬರ್ತೀಯಾ ಇಲ್ಲಿ? ಸರ್ ಆಕ್ಚುಲಿ ಅದು ನಮ್ಮ ಹುಡುಗ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟಿದೆ. ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ನೀನು ನನ್ನ ಮಗಳು ಮದುವೆ ಮಾಡಿಸೋಕೆ ಸಾಧ್ಯ ಇಲ್ಲ, ಹಾಗಾಗಿ ನೀನು ಸೋತಿದ್ಯಾ. ನೀನು ಮಾತಿನ ಪ್ರಕಾರ 50,000 ರೂಪಾಯಿ ನಮಗೆ ಕೊಟ್ಬಿಟ್ರೆ ನಮ್ಮ ಪಾಡಿ ನಾವು ಹೊರಟೋಗ್ಬಿಡ್ತೀವಿ. ಒಂದು ನಿಮಿಷ ಬರ್ತೀನಿ ಸರ್. ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ಇದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ನಿಮ್ಮ ಕೈಯಿಂದ ಆಗಲ್ಲ ಅಂತ. ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ ನೋಡಿ. ಅದು ಗೊತ್ತಿದ್ದೆ ನಾನು ಸುಮ್ಮನಿದ್ದು. ಕೊಡೆ ಇದೆ ಮೇಡಮ್ಮ, ನಮಗೂ ಮಾಡಿದಾಗೆ ಬೇರೆ ಯಾರಿಗೂ ಈ ತರ ಮೋಸ ಮಾಡಬೇಡಿ. ನಾವು ತುಂಬಾ ಮರ್ಯಾದಸ್ಥರು. ಬಾರಮ್ಮ ಹೋಗೋಣ. ಅನ್ಯಾಯವಾಗಿ 50,000 ರೂಪಾಯಿನ ನೀರಲ್ಲಿ ಹೋಮ ಮಾಡ್ಬಿಟ್ರೆ. ವಾಟ್ ಹ್ಯಾಪನ್? ಅದಕ್ಕೆ ನಾವೀಗ ಹೇಳೋ ವಿಷಯ ನೀವೇನಾದ್ರೂ ಕೇಳಿದ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಅಯ್ಯ
ಈಗಾಗಲೇ ಅವ್ರು 50,000 ರೂಪಾಯಿ ಕಳ್ಕೊಂಡು ಅರ್ಧ ಸತ್ತೋಗ್ಬಿಟ್ಟಿದ್ದೀರಮ್ಮ. ಏನ್ ಕತೆ ಅಂತ ಹೇಳ್ಬಿಡಿ, ಇವತ್ತು ಒಂದು ಹೆಣನ ಇಲ್ಲಿ ಅಡ್ಡಡ್ಡ ಮಾರ್ಗಿಸ್ಬಿಡೋಣ. ರಾಮ, ಸುಂದ್ರಿ, ರಾಜಪ್ಪ 3 ಜನ ಫ್ರಾಡ್ಗಳಂತೆ. ಏನ್ ಹೇಳ್ತಿದ್ರು? ಹೌದು ಅದಕ್ಕೆ ಅವ್ರ 3 ಜನ ದೊಡ್ಡ ಕಳ್ಳರಂತೆ. ರಮ ನೋಡು ನೇಣಾಕೊಳಕ್ಕೆ ಅಂತ ಹೋಗ್ತಾಳಂತೆ. ಇಂಥ ಗುಗ್ಗುಗಳು ಹೋಗಿ ಅವಳನ್ನ ಕಾಪಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತಾರಂತೆ. ಆಮೇಲೆ ಅವಳು ಅವ್ರ ಅಪ್ಪನ ಕರೆಸ್ತಾಳಂತೆ. ಅವ್ರಪ್ಪ ದೊಡ್ಡ ಮಗಳನ್ನ ಕಳಿಸ್ತಾನಂತೆ. ನಿಮ್ಗೆ ತಾಕತ್ ಅನ್ನೋದಿದ್ರೆ ನನ್ನ ದೊಡ್ಡ ಮಗಳಿಗೆ ಮದುವೆ ಮಾಡಿಸಿ ಅಂತ ಚಾಲೆಂಜ್ ಆಗ್ತಾರಂತೆ. ಚಾಲೆಂಜ್ ಅಲ್ಲಿ ಸೋಲ್ತಿದ್ದಂಗೆ 50,000 ರೂಪಾಯಿ ಕಿತ್ಕೊಂಡು ಹೋಗ್ತಾ ಇರ್ತಾರಂತೆ. ಇದೇ ತರ 99 ಜನಕ್ಕೆ ಮೋಸ ಮಾಡಿದಾರಂತೆ. ಅಂದ್ರೆ 100ನೇ ಗುಗ್ಗು ನಮ್ಮ ಹೆಂಡ್ರೆ. ಕಂಗ್ರಾಚುಲೇಷನ್ ಕಣ್ರಿ, ಜಾಸ್ತಿ ಚಪ್ಪಿದ್ದೀವಿ. ಹೋಗಿ ಹೋಗಿ ಇಂಥವ್ರಿಗೆ ಮಹಿಳಾ ಸಂಘದ ಪವಿತ್ರವಾದ 50,000 ರೂಪಾಯಿನ ಕೊಟ್ಬಿಟ್ಟು ಕಳಿಸ್ಬಿಟ್ರಲ್ರಿ. ಅಭಿ, ನಾನ್ ಕೊಟ್ಟಿದ್ದು ಮಹಿಳಾ ಸಂಘದ ಮನಿ ಅಲ್ಲ, ಮತ್ತಿನ್ಯಾವ್ದು ನಿಮ್ ಚಡ್ಡಿ ಜೇಬಲ್ಲಿ ಇದ್ದಿದ್ದು.